ನಮಸ್ತೆ, ಸ್ಮಿತಾ ಹಾಲಿನ ಒಂದು ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ಈ 10 ಬ್ಲೌಸ್ನ ಯಾವ ರೀತಿ ಹೊಲಿದೆ 6 ಗಂಟೆ ಒಳಗೆ ಅಂತ ನಾನು ಹೇಳ್ತೀನಿ. ರಾತ್ರಿ ಕಟಿಂಗ್ ಮಾಡ್ಕೊಂಡಿದ್ದು ಅದು ಟೈಮಿಂಗ್ಸು ತೋರಿಸ್ತೀನಿ. 1 2 3 4 5 6 7 8 9 10 ಪೀಸು. ಟೋಟಲ್ 10 ಪೀಸ್ನ ನಾನು ಇದೇ ಥರ ಲೈನಲ್ಲೇ ಸ್ಟಿಚ್ ಮಾಡ್ತೀನಿ. ಕತ್ರಿ, ಟೇಪು, ಮಾರ್ಕರು ಮತ್ತು ಸ್ಕೇಲು ಎಲ್ಲ ತೊಗೊಂಡಿದ್ದೀನಿ. 8 ಎಮ್ಮಿಂಗ್ ಸೂಜಿ ತೊಗೊಂಡಿದ್ದೀನಿ ನಾನು ಪಿನ್ ಮಾಡೋಕ್ಕೆ. ರಾತ್ರಿ 9:21 ಕಟಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಬೇಗ ಕಟಿಂಗ್ ಮಾಡೋಣ ಅಂತೇಳಿ ನಾನು ಅದು ಬುಧವಾರ ನೈಟು ಎಲ್ಲ ಕಟಿಂಗ್ ಮಾಡಿದೆ. ಎಲ್ಲದಕ್ಕೂ ಕಟಿಂಗ್ ಮಾಡಿ ಎಲ್ಲದಕ್ಕೂ ಮ್ಯಾಚಿಂಗ್ ಥ್ರೆಡ್ ತೊಗೊಂಡೆ. ಅದಕ್ಕೇ ಇಡೋಣ ಅಂತ 10 ಪೀಸ್ನೂ ಕಟಿಂಗ್ ಆಗಿದೆ ನೋಡಿ. ಎಲ್ಲದಕ್ಕೂ ಒಂದೊಂದಕ್ಕೂ ಥ್ರೆಡ್ನ ಅದಕ್ಕೇ ಇಟ್ಕೊತ ಹೋದೆ. ಎಷ್ಟು ರಾತ್ರಿ 9:21 ನಾನು ಕಟಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ನಾನು ಈ ಥ್ರೆಡ್ಡೆಲ್ಲ ಇಟ್ಮೇಲೆ ನಾನು ಎಷ್ಟೊತ್ತಿಗೆ ಫಿನಿಷ್ ಮಾಡಿದೆ 10 ಬ್ಲೌಸ್ ಕಟಿಂಗ್ ಅಂತ ಅದನ್ನು ಸಾಕ್ಷಿ ಸಮೇತನೇ ಇದೆ. ಟೋಟಲಾಗಿ ಹಾಯ್ ಫ್ರೆಂಡ್, ನಾನು ಅದರಲ್ಲೂ ಚೈತ್ರಾ ಸಿಸ್ ನಿಮ್ಮನ್ನು ಮಿಸ್ ಮಾಡ್ದಲೇ ನೆನಪು ಮಾಡ್ಕೊಂಡೆ ಕಟಿಂಗ್ ಮಾಡಿದೆ. ನಯನಾ ಸಿಸ್ ನಿಮ್ಮನ್ನೂ ಅಷ್ಟೇ. ನಾನು ಯೂಟ್ಯೂಬ್ ಫ್ರೆಂಡಿಗೆ ಚಾಲೆಂಜ್ ಮಾಡಿದ್ದೆ ಮೊನ್ನೆ. ಅವರು 2 ದಿನಕ್ಕೆ 20 ಬ್ಲೌಸ್ ಸ್ಟಿಚ್ ಮಾಡ್ಬೋದಾ ಅಂತ ಹೇಳಿ ಹಾಕಿದ್ರು ವೀಡಿಯೋನ. ಅವ್ರದ್ದು ನಂದು ಬೆಸ್ಟ್ ಇತ್ತು. ಬಟ್ ನಾನು ತುಂಬ ಬ್ಯುಸಿ ಇದ್ದೆ, ಫೋನ್ ತೊಗೊಳಕ್ಕೆ ಆಗಿಲ್ಲ ವೀಡಿಯೋ ಮಾಡಲಿಕ್ಕಾಗಲಿ ಸಾಕ್ಷಿಗೆ ಏನಾದ್ರು ಮಾಡೋಕ್ಕೆ. ಹಾಗಾಗಿ ಅದನ್ನು ಮಾಡಲಿಲ್ಲ. ಡನ್ ಸಿಸ್ ಎಲ್ಲ ಕಟಿಂಗ್ ಮಾಡಿದೆ. ಟೈಮಿಂಗ್ಸು ತೋರಿಸ್ತೀನಿ ಇವಾಗ. ಟೋಟಲ್ 10 ಪೀಸು ಕಟಿಂಗ್ ಆಗಿ ಥ್ರೆಡ್ ಹಾಕಿ ಎಲ್ಲ ರೆಡಿ ಆಯಿತು. ಅಷ್ಟೊತ್ತು ನಾನು ಟೈಮ್ ನೋಡಿದಾಗ 10 ಗಂಟೆ 42 ನಿಮಿಷ 1:42 ಅಂದರೆ 10 ಗಂಟೆ 42 ನಿಮಿಷ 43 ನಿಮಿಷಕ್ಕೆಲ್ಲ ಮುಗೀತು. ಎಲ್ಲ ಕ್ಲಿಯರ್ ಆಯಿತು. ನಾನು ಸರಿ ಆಯಿತು ಅಂತೇಳಿ 43 ನಿಮಿಷಕ್ಕೆ ಎತ್ತಿಟ್ಬಿಟ್ಟು ಎಲ್ಲನೂ ನೋಡಿದೆ. ಒಮ್ಮೆ ಇನ್ನೇನು ಕೆಲಸ ಇಲ್ಲ ಅಲ್ವಾ ಅಂತ ಲೆಕ್ಕ ಹಾಕ್ತೆ, ನಿಮಗೆ ತೋರಿಸ್ದೆ. ಎಷ್ಟು ಬೇಗ 9:21 ನಾನು ಕಟಿಂಗ್ ಮಾಡೋಕ್ಕೆ ಹಿಡಿದಿದ್ದಕ್ಕೆ 10:45 ಆಯಿತು. ಸರಿ ಅಂತ ಹೇಳಿ ಗುಡ್ ನೈಟ್ ಹೇಳಿ ಅಲ್ಲಿ ಬರೆದು ನಿಮಗೂ ಗುಡ್ ನೈಟ್ ಹೇಳ್ತಾ ಮಲಗಿದೆ. ಬಾಯ್ ಗುಡ್ ನೈಟ್ ಅಂತ ಹೇಳಿ ಮತ್ತೆ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಅಂತ ಬರೆದು ದಿನ ಸ್ಟಾರ್ಟ್ ಮಾಡಿದೆ. ಆವಾಗ 5 ಗಂಟೆ 43 ನಿಮಿಷ ನಾನು ಎದ್ದು ಒಂದು 2 ನಿಮಿಷ ಮುಂಚೆ ಎದ್ದು ಫ್ರೆಶ್ ಅಪ್ ಆದೆ. ಬಂದು ಕೂತೆ ಎಲ್ಲ ತಗೊಳ್ಳೋಣ ಅಂತ ಹೇಳಿ ನೋಡಿ. ಒಂದು ಕಡೆಯಿಂದನೇ ತಗೋತೀನಿ. ಮೊದಲಿಗೆ ಪರ್ಪಲ್ ಪೀಸ್ ತೊಗೊಂಡೆ, ಸ್ಟಿಚ್ ಆಯಿತು. ಯಾರೂ ಎದ್ದಿರಲಿಲ್ಲ, ಮಕ್ಕಳು ರಜಕ್ಕೆ ಊರಿಗೆ ಹೋಗಿದ್ರು, ಹಂಗಾಗಿ ಸೌಂಡು ಏನೂ ಇದಾಗಲಿಲ್ಲ. ಕೆಳಗಾಗ್ತೆ. ಸೆಕೆಂಡ್ ಒನ್ ರೆಡ್ ಕಲರ್. ನಾನು ಥ್ರೆಡ್ನ ತೊಗೊಂಡು ಜಾಕ್ ಮಿಷಿನಲ್ಲಿ ಒಂದು ಹೊಲಿಬೇಕಿದ್ರೆ ಇನ್ನೊಂದು ಥ್ರೆಡ್ನ ಸುತ್ಕೋಬೋದು, ಆ ಥರನೂ ಇತ್ತು. ಸರಿ ಅಂತ ನಾನು ಇದು ಥ್ರೆಡ್ ತೊಗೊಂಡು ಸುತ್ಕೊಂಡೆ. ಸೆಕೆಂಡ್ ಒನ್ನು ರೆಡಿ ಆಯಿತು. ಸರಿ ಈ ಥರ ಬೇಡ, ಥ್ರೆಡ್ಡು ಸೇರಿಸೇ ತೋರಿಸೋಣಂತೆ ಅಂತ ಅಂದ್ಕೊಂಡು ಥ್ರೆಡ್ಡು ಆಗಾಗಲೇ ತೊಗೊಂಡೆ. ಮೂರನೇದು ಗ್ರೀನು, ಬಾಟಲ್ ಗ್ರೀನು, ಅದನ್ನು ಅಷ್ಟೇ ಬೇಗ ಸ್ಟಿಚ್ ಮಾಡಿದೆ. ನಾನು ಇಲ್ಲಿ ಸ್ಟಿಚ್ ಮಾಡ್ತಾನೆ ನಿಮಗೆ ತೋರಿಸ್ತಾ ಇದ್ದೀನಿ. ಫುಲ್ ವೀಡಿಯೋನ ಹಾಕಿಲ್ಲ, ನಾನೇ ಒಂದು ಕೈಲಿ ಸ್ಟಿಚ್ ರೆಡಿ ಆದ ತಕ್ಷಣ ವೀಡಿಯೋ ಮಾಡೋದು, ಕೆಳಗೆ ಹಾಕೋದು. ನೋಡಿ ಅಲ್ಲೇ ಕಾಣಿಸ್ತಿದೆ, ನಾನು ಎಲ್ಲ ಕೆಳಗೆ ಅಲ್ಲಲ್ಲೇ ಹಾಕ್ತಿದ್ದೀನಿ. ನೆಕ್ಸ್ಟ್ ಪರ್ಪಲ್ ತೊಗೊಂಡೆ, ಅದನ್ನು ಅಷ್ಟೇ ಬೇಗನೆ ಆಯಿತು, ಅದನ್ನು ಕೆಳಗೆ ಹಾಕ್ತೆ. ನಮ್ಮ ಮನೆಯವರು ಕಾಫಿ ಇಟ್ಕೊಡಂತ ಅಂದರು. ಸರಿ ಅಂತ ಹೇಳಿ ಒಂದು ಸ್ವಲ್ಪ ಬ್ರೇಕ್ ಸಿಕ್ತು ಕಾಫಿಗೆ ಅಷ್ಟೇ. ಇದಾದ ತಕ್ಷಣ ಕಾಫಿ 4 ಬ್ಲೌಸ್ ಹೊಲಿದು ಕಾಫಿ ಕುಡಿದು ಒಂದು ಸ್ವಲ್ಪ ರೆಸ್ಟ್ ಮಾಡಿದ್ವಿ. ಆ ರೆಸ್ಟ್ ಅಂದರೆ ಅಷ್ಟೊತ್ತೇನು ಮಾಡಿಲ್ಲ, ಸ್ವಲ್ಪ ಅಷ್ಟೇ, ಏನೊಂದು 1/4 ಗಂಟೆ ಅಷ್ಟೇ ರೆಸ್ಟು. ಮತ್ತು 5ನೇದು ತೊಗೊಂಡೆ. ಸರಿ ಅಂತ ಹೇಳಿ ಅದು ಸ್ಟಿಚ್ ಆಯಿತು. ಒಂಥರ ಚೆನ್ನಾಗಿತ್ತು. ಚೈತ್ರ ಸಿಸ್ಟರ್ ಸರಿ ಅಂತ ಹೇಳಿ ಅದನ್ನು ಸ್ಟಿಚ್ ಮಾಡಿದೆ. ಯೆಲ್ಲೋ ಕಲರ್ದು ತೊಗೊಂಡೆ. ಎಲ್ಲದಕ್ಕೂ ಮ್ಯಾಚ್ ಮಾಡಿ ಥ್ರೆಡ್ ಇಟ್ಟಿರೋ ಕಾರಣ ಯಾವುದೂ ರಿಸ್ಕ್ ಅನ್ನಿಸ್ಲಿಲ್ಲ. ಅಳತೆ ಬ್ಲೌಸು ಅಷ್ಟೇ, ಒಂದು 3 ಜನದಿತ್ತು. 3 ಜನದಿಂದ 10 ಬ್ಲೌಸ್ ಅಷ್ಟೇ ಇದ್ದಿದ್ದು. ಸರಿ ಅಂತ ಹೇಳಿ ಬೇಗನೆ ಸ್ಟಿಚ್ ಆಯಿತು. ನಾನು ಅಲ್ಲಲ್ಲೇ ಹಾಕ್ತಿದ್ದೀನಿ, ಯಾವುದೂ ಫೋಲ್ಡ್ ಮಾಡಿಲ್ಲ, ಯಾವುದೂ ಎತ್ಕೊಳ್ಳಿಲ್ಲ. ಸರಿ ಅಂತ ಹೇಳಿ ಇದನ್ನು ತೊಗೊಂಡೆ, ಆರೆಂಜು. ಅದು ಅಷ್ಟೇ ಬೇಗ ಆಯಿತು, ಯಾವುದೂ ರಿಸ್ಕ್ ಅನ್ನಿಸ್ಲಿಲ್ಲ. ನಾನು ತಿಂಡಿ ಟೈಮ್ ಆಯಿತು, ಸರಿ ಅಂತ ಹೇಳಿ ತಿಂಡಿ ಮಾಡಿಲ್ಲ, ಬೇಗ ಸ್ಟಿಚ್ ಮಾಡ್ತೀನಿ ಅಂತ ಹೇಳಿದೆ. ನಮ್ಮ ಮನೆಯವರು ಸರಿ ಸುಸ್ತಾಗಿಲ್ವ ನಿನಗೆ, ತಿಂಡಿ ಮಾಡು ಅಂತ ಅಂದರು. ಏನಿಲ್ಲ ನನಗೆ ಮಾಡ್ತಿದ್ದೀನಿ ಅಂತ ಅಂದೆ. ನಿಮಗೆ ಸುಸ್ತಾಯ್ತಾಯ್ತಾ ಅಂದೆ. ಎಳ್ನೀರು ಕೆತ್ಕೊಡ್ತೀನಿ ಬಾ ಅಂತ ಅಂದರು. ಇಲ್ಲ ಬೇಡ ನನಗೆ, ನಾನು ಸ್ಟಿಚ್ ಮಾಡಿಬಿಟ್ಟೆ ಬರ್ತೀನಿ ಅಂದೆ. ಆಮೇಲೆ ಸರಿ ಅಂತ ಹೇಳಿ ಸ್ಟಿಚ್ ಮಾಡಿದೆ. ಲಾಸ್ಟು ಇನ್ನೊಂದು 2 ಪೀಸ್ ಇತ್ತು. ಇದು ಮೈಸೂರು ಸಿಲ್ಕ್ ಸ್ಯಾರಿ ನೋಡಿ, ಇದಕ್ಕೆ ಎಷ್ಟು 10,500 ಅಂತೆ. ಇದು ಬಂದು ಸಿಂಪಲ್ಲಾಗಿತ್ತು. ವರ್ಕು ಬಂದು ಯಾರ ಏಜು, ನಮ್ಮ ತಾಯಿ ಏಜು ಸ್ವಲ್ಪ. ಅವರು ಸಿಂಪಲ್ ವರ್ಕ್ ಮಾಡಿಸಿದ್ರು, ಗ್ರ್ಯಾಂಡು ವರ್ಕ್ ಮಾಡಿಸಿಲ್ಲ.
ಅಷ್ಟು ಕಾಸ್ಟ್ಲಿ ಸೀರೆ ನಾನಂತೂ ತಗೊಳ್ಳಲ್ಲಪ್ಪ ಅಷ್ಟೊಂದು ಕಾಸ್ಟ್ಲಿ ಇದೆಲ್ಲ. ಏನಾದರೂ ಸ್ವಲ್ಪ ಮೀಡಿಯಮ್ ತಗೋತೀವಿ, ಯಾಕಂದರೆ ನೋಡೇ ಬೇಜಾರಾಗಿರುತ್ತಲ್ವ, ಹಾಗಾಗಷ್ಟೇ. ಸರಿ ಅಂತ ಹೇಳಿ ಅದನ್ನು ಮೈಸೂರು ಸಿಲ್ಕ್ ಸ್ಯಾರಿದು ವರ್ಕ್ ಮಾಡಿಸಿದ್ದು ಸ್ಟಿಚ್ ಆಯಿತು. ಕೆಳಗಾಗ್ತೀನಿ ನೋಡಿ, ಕಾಣಿಸ್ತಿದ್ಯಾ? ಸರಿ ಅಂತ ನಮ್ಮ ಮನೆಯವ್ರು ಹಂಗೂ ಕರಿತಾಳೆ, ಇನ್ನೊಂದು ಅಂತ ಹೇಳಿ ಲಾಸ್ಟ್ ಒಂದು ತಗೊಂಡೆ. ನನಗೆ ತುಂಬ ಖುಷಿ ಅಂತ ಅಂದರೆ 10 ಬ್ಲೌಸ್ನ ನಾನು ನಿಜ ಹೇಳ್ಬೇಕಂದ್ರೆ ಎಷ್ಟು 5-1/4 ಗಂಟೆ ಟೈಮ್, ಇಲ್ಲ 5:15 ಗಂಟೆ ಟೈಮ್ ಒಳಗೆ, ಅದು ನಾನು ಕಾಫಿಗೆ ಬ್ರೇಕ್ ಕೊಟ್ಟಿದ್ದೀನಿ. ಹಾಗಾಗಿ ನೋಡಿ, ಇಲ್ಲಿ ಎಲ್ಲ ಬ್ಲೌಸು ಸ್ಟಿಚ್ ಆಗಿದೆ. ಸರಿ, ಈ ಬ್ಲೌಸ್ ಸ್ಟಿಚ್ ಆದಾಗ ನಮಗೆ ರಿಲೇಷನ್ ಬಂದರು ಮನೆಗೆ, ಹಂಗಾಗಿ ವೀಡಿಯೋ ಮಾಡೋಕ್ಕೆ ಸ್ವಲ್ಪ ನಾನು ಇದನ್ನು ಫೋಟೋ ತೆಗಿಯೋಕ್ಕೆ ಒಂದು 1/4 ಗಂಟೆ ಅವ್ರ ಹತ್ರ ಮಾತಾಡಿ ತೆಗ್ದಿದ್ದೀನಿ. ಅಂದರೆ ನಾನು ಮಿನಿಮಮ್ 5ರಿಂದ 5:15 ಗಂಟೆ ಅಷ್ಟೇ, 6 ಗಂಟೆ ಅಂತ ತಂಬ್ಲೈನ್ ಹಾಕಿದ್ದೀನಿ. ಯಾಕಂತಂದರೆ ಯಾವತ್ತೂ ನಾವು ಮುಂದಾಗಿ ಹೇಳ್ಕೋಬಾರ್ದು ಅನ್ನೋ ಕಾರಣಕ್ಕಷ್ಟೇ. ಇಲ್ಲಿ ನೋಡಿ, ಟೋಟಲ್ ಬ್ಲೌಸ್ ಬಂದು 10 ಬ್ಲೌಸು ಸ್ಟಿಚ್ ಆಗಿದೆ. ಉಕ್ಸ್ ನಾನು ಹಾಕಲ್ಲ, ಬೇರೆಯವ್ರಿಗೆ ಕೊಡೋದು. ನಮ್ಮ ಸಿಸ್ಟರ್ ಇದ್ದಾರೆ ರಂಜಿತಾ ಅಂತೇಳಿ, ಅವ್ರಿಗೆ ಕೊಡ್ತೀನಿ. ಅವರು ಬಂದರು, ಸರಿ ಆಯಿತು ಕೊಡೋಣ ಅಂತೇಳಿ. ನಮ್ಮ ಮನೆಯವ್ರು ಇರಲಿಲ್ಲ ಫೋನು ಟೈಮಿಂಗ್ಸ್ ತೋರ್ಸೋಕ್ಕೆ, ಮರೆತುಕೊಂಡೆ. ಆಮೇಲೆ ಅಲ್ಲೇ ಇದ್ದಂಥ ನಮ್ಮ ರಿಲೇಷನ್ ಫೋನ್ ಇಸ್ಕೊಂಡು ಅದರಲ್ಲಿ ಟೈಮರು ಹೋಗ್ತಾ, ಅದು ನಮ್ಮ ಫೋನ್ ಯೂಸ್ ಮಾಡಿರ್ತೀವಲ್ವ, ಹಾಗಾಗಿ ಸ್ವಲ್ಪ ಬೇರೆ ಥರ ಅನ್ನಿಸ್ತು. ನನಗೊಂಥರ ಖುಷಿ. ಸರಿ ಆಯ್ತು ಅಂತೇಳಿ ಟೈಮ್ ನೋಡಿ 11:15. ಅದೇ ಹೇಳಿದ್ನಲ್ಲ ಬೇರೆ ಫೋನು. ಗುರುವಾರ ಏಪ್ರಿಲ್ 10 AM ನಾನು ಬೆಳಗ್ಗೆ ಸ್ಟಾರ್ಟ್ ಮಾಡಿದ್ದು. ಥ್ಯಾಂಕ್ ಯು ಸೋ ಮಚ್ ವಾಚ್ ಮಾಡಿದ್ದಕ್ಕೆ. ಲೈಕ್ ಮಾಡಿ, ಕಮೆಂಟ್ ಮಾಡಿ.